ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಡಿಸೈನು ರೆಗ್ಯುಲರ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಲರ್ ಕಾಂಬಿನೇಷನ್ ನೋಡಿ, ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಮಿಕ್ಸ್ ಸ್ಟೀಲ್ ಬ್ಲೂಗೆ ಪರ್ಪಲ್ ಕಲರ್ ಕಾಂಬಿನೇಷನ್ನು. ಇದಕ್ಕೆ ನೀಡಲ್ ನಂಬರ್ ಬಂದು 10 ತಗೋತಾ ಇದ್ದೀನಿ ಫ್ರೆಂಡ್ಸ್. 9, 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ತುಂಬ ಈಸಿ, ಫಾಸ್ಟಾಗಿ ಆಗುತ್ತೆ. ಕುಚ್ಚುಗಳು ತುಂಬ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಡಿಸೈನ್ ಕಡಿಮೆ, ಡಿಸೈನ್ ತುಂಬ ಸಿಂಪಲಾಗಿ ಬರುತ್ತೆ, ಕುಚ್ಚು ತುಂಬ ಬರುತ್ತೆ. ಸೊ ಯಾರಿಗೆಲ್ಲ ಕುಚ್ಚು ಒತ್ತಗಿರಬೇಕು, ಹತ್ರ ಇರಬೇಕಂದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಡಿಸೈನು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ಸ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಇಲ್ವಾ 5, 4ರಿಂದ 5 ಚೈನ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಚೈನ್ ಮಾಡ್ಕೊಳ್ಳೋಣ. ತುಂಬ ಹತ್ರ ಬೇಕು, ಕುಚ್ಚು ಜಾಸ್ತಿ ಬೇಕಂದಕ್ಕೆ ನಾನು 4 ಚೈನೇ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಆದರೂ ನಡೆಯುತ್ತೆ ಫ್ರೆಂಡ್ಸ್. 4 ಚೈನ್ ಮಾಡಿ ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಪಕ್ಕದಲ್ಲೇ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. ಪಕ್ಕದ ಪಾಯಿಂಟಲ್ಲೇ ಒಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಒಟ್ಟು 3 ಲಾಕ್ ಸೇರಿಸಿ ಒಟ್ಟು 3 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇವಾಗ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ರಿಸ್ಟಲ್ ಬೀಡ್ ಮ್ಯಾಚ್ ಆಗ್ತಾ ಇತ್ತು. ಸೊ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಲೇನ್ ಗೋಲ್ಡನ್ ಬೀಡ್ ತೊಗೊಂಡ್ರು ನಡೆಯುತ್ತೆ. ಸೊ ಅದನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡ್ಕೋತೀನಿ. ಸೊ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ 3 ಹಾಕಿದೆ ಅಲ್ವಾ, ಇವಾಗ 2 ಹಾಕ್ತಾ ಇದ್ದೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ 1 ಸಿಂಗಲ್ ಸ್ಟೆಪ್ ಅಂದೆ ಅಲ್ವಾ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ, 4 ಚೈನ್ ಹಾಕಿದ್ದೀನಿ. 3 ಸತಿ ಸಿಂಗಲ್ ಕ್ರೋಶೆ ಹಾಕ್ಬೇಕು ಸ್ಟಾರ್ಟಿಂಗು, ಅಂದರೆ ಬೀಡ್ ರೈಟ್ ಸೈಡು. ಲೆಫ್ಟ್ ಸೈಡು 2 ಸತಿ ಸಿಂಗಲ್ ಕ್ರೋಶೆ ಹಾಕಿ ಸ್ವಲ್ಪ ಬ್ಯಾಕ್ ಸೈಡ್ ಮಾಡಿ. ಡಿಸೈನ್ ಎಷ್ಟಿದೆ ಅಷ್ಟೇ ಬ್ಯಾಕ್ ಸೈಡ್ ಮಾಡಿಕೊಂಡ್ರೆ ಸ್ಯಾರಿ ಸಾಕಾಗುತ್ತೆ. ಅಲ್ಲಿಂದ ನಾನು ಇವಾಗ 6 ಚೈನ್ಸ್ನ ಹಾಕೋತಾ ಇದ್ದೀನಿ. 5, 6 ಚೈನ್ಗಳನ್ನ ಹಾಕ್ತೀನಿ. 6 ಚೈನ್ ಹಾಕಿಬಿಟ್ಟು ನೋಡಿ, 2 ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 6 ಚೈನ್ ಮಾಡಿ. ಇದು ಸೆಂಟ್ರಲ್ಲಿ ಇದೆ ಅಲ್ವ ಫ್ರೆಂಡ್ಸ್, 3 ಸಿಂಗಲ್ ಕ್ರೋಶೆಯಲ್ಲಿ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ 3 ಗ್ಯಾಪ್ ಕಾಣಿಸುತ್ತೆ. ಸೆಂಟ್ರಲ್ಲಿರೋದು ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಲೆಫ್ಟ್ ಸೈಡ್ ಇನ್ನೂ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅದಕ್ಕೆ ಕೂಡ ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಕ್ಕೆ ಕೂಡ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ ನಮ್ಗೆ 6 ಚೈನ್ ಬೇಕು, ಕ್ರಿಸ್ಟಲ್ ಬೀಡ್ಸ್ ರೌಂಡು 6 ಚೈನ್ ಬೇಕಾಗತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ಸಿಂಗಲ್ ಕ್ರೋಶೆ ಆದರೂ ನಡೆಯುತ್ತೆ. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆ ಅಂದರೆ ಡೈರೆಕ್ಟಾಗಿ ಈ ರೀತಿ ತೊಗೊಬಂದು ಲಾಕ್ ಮಾಡೋದು. ಹಾಫ್ ಡಬಲ್ ಕ್ರೋಶೆ ಅಂದರೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 3 ದಾರ ಏನಿರುತ್ತೆ ಆ 3 ದಾರ ಸೇರಿ 1 ಮಾಡ್ಕೋತೀನಿ. 3 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ ನಾವು 3 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 3 ಸತಿ ಈ ಕಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ಥರ 3 ಸರ್ತಿ ಮಾಡ್ತೀನಿ ಅಷ್ಟೇ ರೈಟ್ ಸೈಡ್ಗೆ. 3 ಟೈಮ್ಸ್ ಮಾಡಿದ ತಕ್ಷಣ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಚಿಕ್ಕ ನಾರ್ಮಲ್ ಗೋಲ್ಡನ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ 4 ಟೈಮ್ಸ್ ಇದೇ ಥರ ಹಾಫ್ ಡಬಲ್ ಕ್ರೋಶೆ ಹಾಕೋತೀನಿ. 4 ಟೈಮ್ಸ್ ಮಾಡ್ಕೋತೀನಿ. ರೈಟ್ ಸೈಡ್ ಏನಕ್ಕೆ 3 ಟೈಮ್ಸ್ ಮಾಡ್ತೆ ಅಂದರೆ ನಾವು ರಿವರ್ಸ್ ಮಾಡಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ, ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಕಾಣುತ್ತೆ. ಅದಕ್ಕೋಸ್ಕರ ಇಲ್ಲಿ ರೈಟ್ ಸೈಡ್ 3 ಮಾಡಬೇಕು, ಲೆಫ್ಟ್ ಸೈಡ್ 4 ಟೈಮ್ಸ್ ಮಾಡ್ತೀನಿ. 4 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ನೋಡಿ ಈ ಥರ ಆಯ್ತಲ್ಲ, ಸೆಂಟ್ರಲ್ ಬೀಡ್ ಬರುತ್ತೆ. ಇಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶೆ ಇರುತ್ತಲ್ವ ಫ್ರೆಂಡ್ಸ್, ಬಟ್ಟೆಗೆ ಮಾಡಿರೋದು ಸಿಂಗಲ್ ಕ್ರೋಶೆ ಒಳಗಡೆ ನೋಡಿ ಒಂದು ಚಿಕ್ಕ ಎಳೆಗೆ ನೀಡಲ್ನ ಹಾಕಿ ದಾರ ಅಂತಂದು ಈ ರೀತಿ ಲಾಕ್ ಮಾಡ್ತೀನಿ. ಅದನ್ನು ಮಾಡಬೇಕು, ಇಲ್ಲಾಂದರೆ ಟೈಟ್ ಅನಿಸ್ಬಿಡುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ. ಮಾಡಿದ ಮೇಲೆ ಬಟ್ಟೆಗೆ ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು.
ಅಲ್ಲಿಗೆ ನಮ್ಗೆ ಸ್ಟಾರ್ಟಿಂಗ್ 3 ಸಿಂಗಲ್ ಕ್ರೋಶೆ ಬರುತ್ತೆ, ಎಂಡಿಂಗ್ ಕೂಡ 3 ಸಿಂಗಲ್ ಕ್ರೋಶೆ ಬರುತ್ತೆ. ಈ ರೀತಿ ಆರ್ಚ್ ಬರುತ್ತೆ. ಕ್ರಿಸ್ಟಲ್ ಬೀಡ್ ಅರೌಂಡ್ ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ 3 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ, ಬೀಡ್ ಹಾಕ್ಬಿಟ್ಟು ಲೆಫ್ಟ್ ಸೈಡಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಲ್ ಒಂದ್ಸತಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರೋದು. ಅದಾದಮೇಲೆ 4 ಚೈನ್ ಮಾಡಬೇಕು. ಒಂದು ಆರ್ಚು, ಒಂದು ಕುಚ್ಚು. ನಾ ಹೇಳ್ದಲ್ಲ ಫ್ರೆಂಡ್ಸ್, ಕುಚ್ಚು ಜಾಸ್ತಿ ಬರುತ್ತೆ ಈ ಡಿಸೈನ್ಗೆ ಅಂತ. 4 ಚೈನ್ ಮಾಡಿಬಿಟ್ಟು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇನ್ನೂ 2 ಸರ್ತಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಟ್ಟು 3 ಟೈಮ್ ಸಿಂಗಲ್ ಕ್ರೋಶೆ ಬರಬೇಕು. ಸಿಂಗಲ್ ಕ್ರೋಶೆ ಬಂದು ಈಗ ಕ್ರಿಸ್ಟಲ್ ಬೀಡ್ ಹಾಕೊಳ್ಳೋಣ. ಬೇಕಂದ್ರೆ 4 ಟೈಮ್ಸ್ 5 ಟೈಮ್ಸ್ ಕೂಡ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ. ಒಂಚೂರು ಗ್ಯಾಪ್ ಬೇಕಂದ್ರೆ ನಿಮಗೆ ಕುಚ್ಚಿಗೆ ಮತ್ತು ಆರ್ಚ್ಗೆ ಇನ್ನೊಂದೆರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೋಬಹುದು. ಬೀಡ್ನ ಲಾಕ್ ಮಾಡಿಬಿಟ್ಟು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಇನ್ನು ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 2 ಸಿಂಗಲ್ ಕ್ರೋಶೆ ಲೆಫ್ಟ್ ಸೈಡಲ್ಲಿ ಹಾಕಿ ಇಲ್ಲಿಂದ 6 ಚೈನ್ಸ್ನ ಹಾಕೊಳ್ಳೋಣ. ಇವಾಗ ಬೀಡ್ ಅರೌಂಡ್ 6 ಚೈನ್ ಬರಬೇಕು ನಮಗೆ. 7 ಬೇಕಂದ್ರೂ ಹಾಕೋಬಹುದು ಫ್ರೆಂಡ್ಸ್, ಇನ್ನು ಸ್ವಲ್ಪ ಗ್ಯಾಪ್ ಬಂದಷ್ಟು ಚೆನ್ನಾಗಿ ಕಾಣುತ್ತೆ. 6 ಚೈನ್ ಹಾಕ್ತಾ ಇದ್ದೀನಿ. 6 ಹಾಕಿ ಎಷ್ಟು ಬೇಕೋ ಅಷ್ಟೇ ಟರ್ನ್ ಮಾಡಿಕೊಂಡು ಸೆಂಟರ್ ಸಿಂಗಲ್ ಕ್ರೋಶೆಯಲ್ಲಿ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಲೆಫ್ಟ್ ಸೈಡಲ್ಲಿರೋ ಇನ್ನೂ ಒಂದು ಸಿಂಗಲ್ ಕ್ರೋಶೆಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಟರ್ನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಬೇಕಂದ್ರೆ ಬರೀ ಸಿಂಗಲ್ ಕ್ರೋಶೆ ಹಾಕೋಬಹುದು ಫ್ರೆಂಡ್ಸ್, ಇಲ್ಲಾಂದ್ರೆ ಹಾಫ್ ಡಬಲ್ ಕ್ರೋಶೆ. ಈ ಥರ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಇದನ್ನ ಜಸ್ಟ್ 3 ಟೈಮ್ಸ್ ಅಷ್ಟೇ ಮಾಡಿ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಫಾಸ್ಟಾಗಿ ಆಗೋಗುತ್ತೆ ಫ್ರೆಂಡ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಒಳಗೆ ಡಿಸೈನ್ ನಿಮಗೆ ಕ್ರೋಶೆ ಎಲ್ಲ 40-45 ಮಿನಿಟ್ಸ್ಗೆ ಆಗೋಗುತ್ತೆ. ಕುಚ್ಚು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು 40 ಕುಚ್ಚು ಅಂದರೆ ಆರ್ಚ್ ಎಷ್ಟು ಇಡ್ಸುತ್ತೋ ಅಷ್ಟೇ ಕುಚ್ಚು ಕೂಡ ಬರುತ್ತೆ. ಒಂದು 35 to 40 ಇಡ್ಸಿದೆ. ಸೊ ಅದು 1.5 hour ಬೇಕಾಗುತ್ತೆ ನಿಮ್ಗೆ ಅದನ್ನು ಕೂಡ ಹಾಕೋದಕ್ಕೆ. ಓವರಾಲ್ ಬೇಗ ಡಿಸೈನ್ ಆಗುತ್ತೆ, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಒಂದು ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶೆನ 4 ಟೈಮ್ಸ್ ಮಾಡ್ತೀನಿ. ಸ್ಟಾರ್ಟಿಂಗ್ 3 ಟೈಮ್ಸ್ ಮಾಡ್ತೀನಿ, ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಎಲ್ಲ ಲಾಸ್ಟಲ್ಲಿ ನೋಡಿ, ಅಲ್ಲೇ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಅದಕ್ಕೊಂದು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಇಲ್ಲ ಟೈಟ್ ಅನ್ಸುತ್ತೆ ಅಂದರೆ ಎಳ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಅಗೇನ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಕ್ರಿಸ್ಟಲ್ ಬೀಡ್ ಅರೌಂಡು ನೀಟಾಗಿ ಆರ್ಚ್ ಬರುತ್ತೆ. ಬೀಡ್ ಕೂಡ ಸೆಂಟರಾಗಿ ಬರುತ್ತೆ ನೋಡಿ, ನೀಟಾಗಿ ಈ ಥರ ಬರುತ್ತೆ ಡಿಸೈನು. ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಈ ಡಿಸೈನ 3 ಸ್ಟೆಪ್ಪಲ್ಲಿ ಹಾಕೋದು ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ. 3 ಸ್ಟೆಪ್ಪಲ್ಲಿ ಹಾಕಿದ್ರು ಕೂಡ. ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ ನೀಟಾಗಿರುತ್ತೆ, ಅಷ್ಟು ಗೊತ್ತಾಗೋದಿಲ್ಲ ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಕುಚ್ಚೆಲ್ಲ ಹಾಕಿದ್ಮೇಲೆ ಇದಕ್ಕೆ ಲುಕ್ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಜಾಸ್ತಿ ಕುಚ್ಚು ಬರುತ್ತೆ ಅಲ್ವಾ ಫ್ರೆಂಡ್ಸ್, ನೀಟಾಗಿ ಸೇಮ್ ಲೆಂತಲ್ಲಿ ಒಂದೇ ಥರ ಹಾಕೋಬಹುದು. ಡಿಸೈನ್ ವಿತೌಟ್ ಕುಚ್ಚು ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಕೂಡ ಕಂಟಿನ್ಯೂ ಮಾಡಿಕೊಂಡು ನೋಡಿ, ಇದು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ವಿತೌಟ್ ಕುಚ್ಚುನು ಇದನ್ನು ಹಾಗೆ ಬಿಡ್ಬೋದು. ಅಂದರೆ ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ಅದು ಲುಕ್ ತುಂಬ ಚೆನ್ನಾಗಿರುತ್ತೆ, ಶೈನಿ ಇರುತ್ತಲ್ವ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ ಒಂದೇ ಇದು 150 ದಾರ ಸುತ್ಕೊಂಡು ಸ್ವಲ್ಪ ಬೇಬಿ ಕುಚ್ಚು ತಿಕ್ಕಾಗಿ ಕಟ್ಟಿದ್ದೀನಿ. ಸೇಮ್ ಲೆಂತಲ್ಲಿ ತುಂಬ ನೀಟಾಗಿ ಬಂದಿತ್ತು. ಕಸ್ಟಮರ್ ಕುಚ್ಚದೆ ಹೈಲೈಟಾಗೆ ಕೇಳಿದ್ರು. ಸೊ ಅದಕ್ಕೋಸ್ಕರ ಸೇಮ್ ಲೆಂತಲ್ಲಿ ನೀಟಾಗೆ ಕಟ್ ಮಾಡ್ಕೊಂಡಿದ್ದೀವಿ. ಫಿನಿಶಿಂಗ್ ತುಂಬ ನೀಟಾಗಿ ಬಂದಿತ್ತು. ಆರ್ಚ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ. ಸೊ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಹಾಕಿರೋದು ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ನೀಟಾಗೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಓವರಾಲ್ ಫ್ಲೀಟ್ಸ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಕುಚ್ಚು ಜಾಸ್ತಿ ಇರೋದ್ರಿಂದ. ಸ್ವಲ್ಪ ಫೋಲ್ಡ್ ಮಾಡಬೇಕಾದ್ರೆ ಕುಚ್ಚುಗಳು ಜಾಸ್ತಿ ಇರುವಾಗ ನೀಟಾಗಿ ನೋಡಿಕೊಂಡು ಅದು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಸ್ಪ್ರೆಡ್ ಮಾಡಿ ಫೋಲ್ಡ್ ಮಾಡಿ ಲಾಂಗ್ ಟೈಮ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತೀವಿ, 400ವರೆಗೂ, ಯಾಕಂದರೆ ಕುಚ್ಚು ಜಾಸ್ತಿ ಬಂದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ. ತುಂಬ ಈಸಿ ಡಿಸೈನ್, 1 hour ಒಳಗೆ ಆಗೋಗುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.